ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬು. ಕೆಪಿಎಸ್ಸಿಯಿಂದ ಮತ್ತೊಂದು ಕರ್ಮಕಾಂಡ ನಡೀತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕೆಪಿಎಸ್ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಾ? ಈ ಒಂದು ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇರೋದು. ಕೇಸ್ ಮೈನ್ಸ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಬೆಂಗಳೂರಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳು ಗಲಾಟೆಯನ್ನ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಹಾಗೂ ಅಭ್ಯರ್ಥಿಗಳ ನಡುವೆ ಜಟಾಪಟಿ ಕೂಡ ನಡೆದು ಹೋಗಿದೆ. ಕಸ್ತೂರಿ ನಗರದ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ. ಕೆಪಿಎಸ್ಸಿ ಸೆಕ್ರೆಟರಿಗೆ ಪರೀಕ್ಷಾರ್ಥಿಗಳಿಂದ ದೂರು ಸಲ್ಲಿಕೆ ಆಗಿದೆ. ಪೇಪರ್ ಲೀಕ್ ಆಗಿದೆ ಅಂತ ಆರೋಪಿಸಿ ದೂರನ್ನ ಸಲ್ಲಿಸಲಾಗಿದೆ. ಹೇಳ್ತಿರೋದು ಮೊಬೈಲ್ ಒಳಗಡೆ ಆದ್ರೆ ಕೆಪಿಎಸ್ಸಿ ಅಧಿಕಾರಿಗಳು ಇವತ್ತು ನಮ್ಮ ಒಂದು ಸೆಂಟರ್ ನಲ್ಲೇನೆ 2.5 ಅವರ್ ಲೇಟ್ ಆಗಿ ಕ್ವಶನ್ ಪೇಪರ್ ಅನ್ನ ಏನ್ ಮಾಡಿದ್ದಾರೆ, ಬೇರೆ ಕೆಪಿಎಸ್ಸಿಗೆ ತಲುಪಿಸೋದಕ್ಕೆ ಇದು ಮಾಡಿದ್ದಾರೆ. ಹಾಗಾದ್ರೆ 2.5 ಅವರ್ ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಒಂದಷ್ಟು ಅಭ್ಯರ್ಥಿಗಳನ್ನ ಕರ್ಕೋತಿದ್ರು ಅಕ್ರಮವಾಗಿ. ಅಲ್ಲೇನಾದ್ರೂ ಮಾಲ್ ಪ್ರಾಕ್ಟೀಸ್ ಆಗಿದೆಯಾ ಅಥವಾ ಅವ್ರ ಕಡೆಯಿಂದ ಆನ್ಸರ್ಸ್ ಅನ್ನ ತಿದ್ದುಪಡಿ ಮಾಡಿದಾರಾ ಅಥವಾ ಕ್ವಶನ್ ಪೇಪರ್ ಗಳನ್ನ ತಿದ್ದುಪಡಿ ಮಾಡುವಂತ ಕೆಲಸ ಆಗ್ತಿದೆಯಾ ಅಂತ ನಮಗೆ ಗುಮಾನಿ ಇದೆ ಸರ್. ಆದ್ರೆ ಕೆಪಿಎಸ್ಸಿ ಅಧಿಕಾರಿಗಳು ಇವತ್ತು ನಮ್ಮ ಒಂದು ಸೆಂಟರ್ ನಲ್ಲೇನೆ 2.5 ಅವರ್ ಲೇಟ್ ಆಗಿ ಕ್ವಶನ್ ಪೇಪರ್ ಅನ್ನ ಏನ್ ಮಾಡಿದ್ದಾರೆ, ಬೇರೆ ಕೆಪಿಎಸ್ಸಿಗೆ ತಲುಪಿಸೋದಕ್ಕೆ ಇದು ಮಾಡಿದ್ದಾರೆ. ಹಾಗಾದ್ರೆ 2.5 ಅವರ್ ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಒಂದಷ್ಟು ಅಭ್ಯರ್ಥಿಗಳನ್ನ ಕರ್ಕೋತಿದ್ರು ಅಕ್ರಮವಾಗಿ. ಅಲ್ಲೇನಾದ್ರೂ ಮಾಲ್ ಪ್ರಾಕ್ಟೀಸ್ ಆಗಿದೆಯಾ ಅಥವಾ ಅವ್ರ ಕಡೆಯಿಂದ ಆನ್ಸರ್ಸ್ ಅನ್ನ ತಿದ್ದುಪಡಿ ಮಾಡಿದಾರಾ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬು. ಕೆಪಿಎಸ್ಸಿಯಿಂದ ಮತ್ತೊಂದು ಕರ್ಮಕಾಂಡ ನಡೀತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕೆಪಿಎಸ್ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಾ? ಈ ಒಂದು ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇರೋದು. ಕೇಸ್ ಮೈನ್ಸ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಬೆಂಗಳೂರಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳು ಗಲಾಟೆಯನ್ನ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಹಾಗೂ ಅಭ್ಯರ್ಥಿಗಳ ನಡುವೆ ಜಟಾಪಟಿ ಕೂಡ ನಡೆದು ಹೋಗಿದೆ. ಕಸ್ತೂರಿ ನಗರದ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ. ಕೆಪಿಎಸ್ಸಿ ಸೆಕ್ರೆಟರಿಗೆ ಪರೀಕ್ಷಾರ್ಥಿಗಳಿಂದ ದೂರು ಸಲ್ಲಿಕೆ ಆಗಿದೆ. ಪೇಪರ್ ಲೀಕ್ ಆಗಿದೆ ಅಂತ ಆರೋಪಿಸಿ ದೂರನ್ನ ಸಲ್ಲಿಸಲಾಗಿದೆ. ಹೇಳ್ತಿರೋದು ಮೊಬೈಲ್ ಒಳಗಡೆ
ಆದ್ರೆ ಕೆಪಿಎಸ್ಸಿ ಅಧಿಕಾರಿಗಳು ಇವತ್ತು ನಮ್ಮ ಒಂದು ಸೆಂಟರ್ ನಲ್ಲೇನೆ 2.5 ಅವರ್ ಲೇಟ್ ಆಗಿ ಕ್ವಶನ್ ಪೇಪರ್ ಅನ್ನ ಏನ್ ಮಾಡಿದ್ದಾರೆ ಬೇರೆ ಕೆಪಿಎಸ್ಸಿಗೆ ತಲುಪಿಸೋದಕ್ಕೆ ಇದು ಮಾಡಿದ್ದಾರೆ. ಹಾಗಾದ್ರೆ 2.5 ಅವರ್ ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಒಂದಷ್ಟು ಅಭ್ಯರ್ಥಿಗಳನ್ನ ಕರ್ಕೋತಿದ್ರು ಅಕ್ರಮವಾಗಿ. ಅಲ್ಲೇನಾದ್ರೂ ಮಾಲ್ ಪ್ರಾಕ್ಟೀಸ್ ಆಗಿದೆಯಾ ಅಥವಾ ಅವ್ರ ಕಡೆಯಿಂದ ಆನ್ಸರ್ಸ್ ಅನ್ನ ತಿದ್ದುಪಡಿ ಮಾಡಿದಾರಾ ಅಥವಾ ಕ್ವಶನ್ ಪೇಪರ್ ಗಳನ್ನ ತಿದ್ದುಪಡಿ ಮಾಡುವಂತ ಕೆಲಸ ಆಗ್ತಿದೆಯಾ ಅಂತ ನಮಗೆ ಗುಮಾನಿ ಇದೆ ಸರ್. ಆದ್ರೆ ಕೆಪಿಎಸ್ಸಿ ಅಧಿಕಾರಿಗಳು ಇವತ್ತು ನಮ್ಮ ಒಂದು ಸೆಂಟರ್ ನಲ್ಲೇನೆ 2.5 ಅವರ್ ಲೇಟ್ ಆಗಿ ಕ್ವಶನ್ ಪೇಪರ್ ಅನ್ನ ಏನ್ ಮಾಡಿದ್ದಾರೆ ಬೇರೆ ಕೆಪಿಎಸ್ಸಿಗೆ ತಲುಪಿಸೋದಕ್ಕೆ ಇದು ಮಾಡಿದ್ದಾರೆ. ಹಾಗಾದ್ರೆ 2.5 ಅವರ್ ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಒಂದಷ್ಟು ಅಭ್ಯರ್ಥಿಗಳನ್ನ ಕರ್ಕೋತಿದ್ರು ಅಕ್ರಮವಾಗಿ. ಅಲ್ಲೇನಾದ್ರೂ ಮಾಲ್ ಪ್ರಾಕ್ಟೀಸ್ ಆಗಿದೆಯಾ ಅಥವಾ ಅವ್ರ ಕಡೆಯಿಂದ ಆನ್ಸರ್ಸ್ ಅನ್ನ ತಿದ್ದುಪಡಿ ಮಾಡಿದಾರಾ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬು. ಕೆಪಿಎಸ್ಸಿಯಿಂದ ಮತ್ತೊಂದು ಕರ್ಮಕಾಂಡ ನಡೀತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕೆಪಿಎಸ್ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಾ? ಈ ಒಂದು ಅನುಮಾನಗಳೀಗ ವ್ಯಕ್ತವಾಗ್ತಾ ಇರೋದು. ಕೇಸ್ ಮೈನ್ಸ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಬೆಂಗಳೂರಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳು ಗಲಾಟೆಯನ್ನು ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಹಾಗೂ ಅಭ್ಯರ್ಥಿಗಳ ನಡುವೆ ಜಟಾಪಟಿ ಕೂಡ ನಡೆದೋಗಿದೆ. ಕಸ್ತೂರಿ ನಗರದ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಕೆಪಿಎಸ್ಸಿ ಸೆಕ್ರೆಟರಿಗೆ ಪರೀಕ್ಷಾರ್ಥಿಗಳಿಂದ ದೂರು ಸಲ್ಲಿಕೆ ಆಗಿದೆ. ಪೇಪರ್ ಲೀಕ್ ಆಗಿದೆ ಅಂತ ಆರೋಪಿಸಿ ದೂರನ್ನ ಸಲ್ಲಿಸಲಾಗಿದೆ. ಎಕ್ಸಾಮ್ ಸೆಂಟರ್ ಮಾಡಿದ್ದಾರೆ. ಹೇಳ್ತಿರೋದು ಮೊಬೈಲ್ ಒಳಗಡೆ ಆದ್ರೆ ಕೆಪಿಎಸ್ಸಿ ಅಧಿಕಾರಿಗಳು ಇವತ್ತು ನಮ್ಮ ಒಂದು ಸೆಂಟರ್ ನಲ್ಲೇನೆ 2.5 ಅವರ್ ಲೇಟ್ ಆಗಿ ಕ್ವಶನ್ ಪೇಪರ್ ಅನ್ನ ಏನ್ ಮಾಡಿದ್ದಾರೆ ಬೇರೆ ಕೆಪಿಎಸ್ಸಿಗೆ ತಲುಪಿಸೋದಕ್ಕೆ ಇದು ಮಾಡಿದ್ದಾರೆ. ಹಾಗಾದ್ರೆ 2.5 ಅವರ್ ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಒಂದಷ್ಟು ಅಭ್ಯರ್ಥಿಗಳನ್ನ ಕರ್ಕೋತಿದ್ರು ಅಕ್ರಮವಾಗಿ. ಅಲ್ಲೇನಾದ್ರೂ ಮಾಲ್ ಪ್ರಾಕ್ಟೀಸ್ ಆಗಿದೆಯಾ ಅಥವಾ ಅವ್ರ ಕಡೆಯಿಂದ ಆನ್ಸರ್ಸ್ ಅನ್ನ ತಿದ್ದುಪಡಿ ಮಾಡಿದಾರಾ ಅಥವಾ ಕ್ವಶನ್ ಪೇಪರ್ ಗಳನ್ನ ತಿದ್ದುಪಡಿ ಮಾಡುವಂತ ಕೆಲಸ